ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾನಂದ್ರೆ, ಮಗು, ಕೋಟಿಯಲ್ಲಿ ಒಬ್ಬರಿಗೆ ಈ ಮಹಾಭಾಗ್ಯ. ನೋಡಿದ ತಕ್ಷಣ ಇಲ್ಲಿರುವ ದುನಿಯನ್ನು ಮುಟ್ಟಿ ಒಂದು ಪವಾಡ ನಡೆಯುತ್ತದೆ ಅಂತ ಸಾಯಿಯಪ್ಪ ನಮಗೆ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಈ ಸಂದೇಶವನ್ನು ಯಾರು ಪೂರ್ತಿಯಾಗಿ ನೋಡ್ತಾರೋ ಅವರ ಜೀವನದಲ್ಲಿ ಖಂಡಿತ ಒಂದು ಪವಾಡ ನಡೆಯುತ್ತದೆ. ಯಾಕಂದ್ರೆ ಸಾಯಿಯಪ್ಪ ಹೇಳೋದನ್ನ ಯಾರೇ ಆಗ್ಲಿ ಪೂರ್ತಿಯಾಗಿ ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಆಚರಿಸಬೇಕು. ಇವಾಗ ಈ ರೀತಿಯಲ್ಲಿ ಯಾರು ಮಾಡ್ತಾರೋ ಅವರ ಜೀವನದಲ್ಲಿ ಹೇಳೋ ಅವಶ್ಯಕತೆನೇ ಇಲ್ಲ, ಪವಾಡ ನಡೆಯುತ್ತದೆ. ಸಾಯಿ ಮೇಲೆ ಪೂರ್ತಿ ವಿಶ್ವಾಸ, ನಂಬಿಕೆ ಇರಬೇಕು. ಇದು ಕೋಟಿಯಲ್ಲಿ ಒಬ್ಬರಿಗೆ ಸಿಕ್ಕಿರೋ ಅಂತ ಮಹಾಭಾಗ್ಯ, ಅಂದ್ರೆ ಮಹಾಪುಣ್ಯ. ಈ ದುನಿಯಿಂದ ತುಂಬಾ ಪವಾಡಗಳು ನಡೆದಿದೆ, ಇನ್ನೂ ನಡೀತಾನೇ ಇದೆ. ಈಗಲೂ ಕೆಲವೊಬ್ಬರ ಭಕ್ತರ ಮನೆಯಲ್ಲಿ ಎಷ್ಟೊಂದು ಪವಾಡಗಳು ನಾವು ಕೇಳ್ತಾನೆ ಇದ್ದೀವಿ. ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ಏನಾದರೂ ಪ್ರಯತ್ನಿಸುವಾಗ ಮೊದಲು ಅದಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡುತ್ತಾ ಪೂರ್ತಿ ನಂಬಿಕೆ ಇಲ್ಲದೆ ಪ್ರಯತ್ನ ಮಾಡಬಾರ್ದು. ಏನಾದರೂ ಇರಲಿ, ನಂಬಿಕೆ ಇಟ್ಕೊಂಡು ಪ್ರಯತ್ನಿಸಿದ್ರೇನೆ ಅದಕ್ಕೆ ತಕ್ಕಂಗೆ ಫಲಿತ ಅನ್ನೋದು ಸಿಗುತ್ತೆ. ಮತ್ತೆ ಇವತ್ತು ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ, ನಮಗೆ ಒಂದು ವಿಷಯ ಗೊತ್ತಿಲ್ಲ, ಅದು ನಾವು ಅರ್ಥ ಮಾಡಿಕೊಂಡು ಇವತ್ತು ಆಚರಿಸಬೇಕು. ಈ ಗುರುವಾರ ದಿನ ಸಾಯಿಯಪ್ಪ ತಂದಿರೋ ಅಂಥ ಮಹಾಭಾಗ್ಯ, ಇದು ಮಹಾಪ್ರಸಾದ ಅಂತ ಹೇಳ್ಕೋಬೇಕು. ಧ್ವನಿ ಅಂದರೆ ಕೆಲವೊಬ್ಬರಿಗೆ ಗೊತ್ತಿಲ್ಲ. ಯಾಕಂದರೆ ಕೆಲವೊಬ್ಬರು ನನಗೆ ಕಮೆಂಟ್ ರೂಪದಲ್ಲಿ ಕೇಳ್ತಾ ಇದ್ದಾರೆ, ಧ್ವನಿ ಅಂದರೆ ಏನು ಮೇಡಮ್ ಅಂತ. ಧ್ವನಿ ಅನ್ನೋದು ಸಾಯಿ ಸಚ್ಚರಿತ್ರೆ ಯಾರು ಓದಿರ್ತಾರೋ ಅವರಿಗೆ ಖಂಡಿತ 100% ಗೊತ್ತಿರುತ್ತೆ. ಸಾಯಿ ಸಚ್ಚರಿತ್ರೆ ಓದಿ, ದಯವಿಟ್ಟು ನೀವು ಓದಿ, ನಿಮ್ಮ ಜೀವನ ಬದಲಾವಣೆ ಆಗುತ್ತದೆ. ಇವತ್ತು ನಾನು ಒಂದು ಕಷ್ಟದಲ್ಲಿದ್ದೀನಿ, ಇವತ್ತು ಯಾರೋ ಹೇಳಿದ್ದಾರೆ ಸಾಯಿಯಪ್ಪ ಪೂಜೆ ಮಾಡಿ ಅಥವಾ ಸಾಯಿ ಸಚ್ಚರಿತ್ರವನ್ನು ಓದಿ. ಈ ಥರ ಓದಿದ ನಂತರ ನಿಮಗೆ ಖಂಡಿತ ನೀವೇನು ಬೇಡಿಕೆ ಬೇಡ್ಕೊಳ್ತೀರೋ ಅಥವಾ ನೀವು ಯಾವ ಕಷ್ಟದಲ್ಲಿದ್ದೀರೋ ಆ ಕಷ್ಟವನ್ನು ಒಂದು ಸಂಕಲ್ಪನೆ ಮಾಡ್ಕೊತ ಒಂದು ಮುಡುಪು ಕಟ್ಬಿಟ್ಟು ಈ ಪೂಜೆ ಮಾಡಿ ಅಥವಾ ಈ ಸಚ್ಚರಿತ್ರನ ಓದಿ. ಇಷ್ಟು ದಿನಗಳಲ್ಲಿ ಓದಿದ್ರೆ ಅದು ಖಂಡಿತ ನೆರವೇರುತ್ತದೆ ಅಂತ ಕೆಲವೊಬ್ರು ಹೇಳ್ತಾರೆ. ಇದು 100% ನಿಜ ಫ್ರೆಂಡ್ಸ್. ಯಾಕಂದರೆ ನಂಬಿಕೆ ಅನ್ನೋದು ಬಹಳ ಮುಖ್ಯ. ದೇವ್ರ ಮೇಲೆ ಅಥವಾ ನಮ್ಮ ಗುರುಗಳ ಮೇಲೆ ನಂಬಿಕೆ ಇರಬೇಕು. ಆವಾಗ ಏನಾದರೂ ಅಂದ್ಕೊಂಡ್ರೆ ಅದು ಖಂಡಿತ ಆಗುತ್ತೆ. ನಂಬಿಕೆಯಿಂದಾನೇ ನಮಗೆ ಪಾಸಿಟಿವ್ ಅನ್ನೋದು ವೈಬ್ರೇಟ್ ಆಗುತ್ತೆ. ನಮ್ಮ ಸುತ್ತು ಯಾವಾಗಲೂ ಕೆಟ್ಟ ಶಕ್ತಿಗಳಿದ್ದರೆ, ನಕಾರಾತ್ಮಕ ಶಕ್ತಿ ಇದ್ದರೆ, ಅಂದರೆ ನಾವು ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಆಗಲ್ಲ ಬಿಡು, ಯಾರೋ ಹೇಳಿದ್ದಾರೆ ಈ ರೀತಿ ಮಾಡಿದ್ರೆ ಎಲ್ಲ ನಿಮಗೆ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ, ಈ ಮಂತ್ರವನ್ನು ಓದಿದ್ರೆ ಖಂಡಿತ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ, ಅಥವಾ ಈ ಸಾಯಿ ಸಚ್ಚರಿತ್ರ ಓದಿದ್ರೆ ಹಿಂಗಾಗುತ್ತೆ ಜೀವನ ಅಂತ ಹೇಳಿದರೆ, ಆದರೆ ಒಂದು ಕಲ್ಲು ಹಾಕೋಣ ಅಂತ ನೀವು ಪ್ರಯತ್ನಿಸಿದ್ರೆ ಮಾತ್ರ ಅದು ಆಗಲ್ಲ. ಯಾಕಂದರೆ ನೀವು ನಂಬಿಕೆನೇ ಇಟ್ಕೊಂಡಿಲ್ಲ. ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜಸ್ಟ್ ಸುಮ್ಮನೆ ನೀವು ಪ್ರಯತ್ನ ಮಾಡ್ತಾ ಇರ್ತೀರ. ಈ ರೀತಿ ನೀವು ಮಾಡಿದ್ರೆ ನೀವು ಇನ್ನೊಂದು 10 ಸತಿ ಮಾಡಿದ್ರೂ ಕೂಡ ಪ್ರಯೋಜನ ಸಿಗಲ್ಲ. ಮೊದಲು ನಂಬಿಕೆ ಇರಬೇಕು. ಇವಾಗ ನೀವು ಸಾಯಿಯಪ್ಪ ಭಕ್ತರು ಅಂತ ಹೇಳ್ತೀರಾ, ಮೊದಲನೆಯದಾಗಿ ಹೊಸದಾಗಿ ನೀವು ಸಾಯಿಯಪ್ಪ ಭಕ್ತರು ಆಗಿರ್ತೀರಾ ಅಂದ್ರೆ ಮೊದಲನೆಯದಾಗಿ ಸಾಯಿಯಪ್ಪ ಬಗ್ಗೆ ಗೊತ್ತಿರಬೇಕು. ಅಂದ್ರೆ ಇವಾಗ ಫಸ್ಟ್ ಟೈಮ್ ಒಂದು ಗಾಡ್ ಅಂದ್ರೆ ಗಣೇಶ ಇರ್ತಾರೆ, ಗಣೇಶ ಬಗ್ಗೆ ನೀವು ಪೂರ್ತಿಯಾಗಿ ತಿಳ್ಕೋಬೇಕು. ಗಣೇಶ ಏನು ಅಂತ ನಿಮಗೆ ಗೊತ್ತಾದ್ರೇನೆ ಅವ್ರ ಮೇಲೆ ನಿಮಗೆ ನಂಬಿಕೆ, ವಿಶ್ವಾಸ, ಭಕ್ತಿ ಅನ್ನೋದು ನಿಮ್ಮ ಮನಸ್ಸಿಗೆ ಬರುತ್ತೆ ಅಲ್ವಾ. ಅದೇ ರೀತಿಯಲ್ಲಿ ಸಾಯಿ ಬಾಬಾ ಅನ್ನೋರು ಯಾರು, ಸಾಯಿ ಸಚ್ಚರಿತ್ರೆ ಓದಿದ್ರೇನೆ ಗೊತ್ತಾಗೋದು. ಆಮೇಲೆ ಸಾಯಿ ಬಗ್ಗೆ ಪೂರ್ತಿಯಾಗಿ ನಾವು ತಿಳ್ಕೋಬೇಕು. ಸಾಯಿ ಚರಿತ್ರೆ ಓದಿದ್ರೇನೆ ನಮಗೂ ಅವ್ರ ಬಗ್ಗೆ ಗೊತ್ತಾಗೋದು. ಆಮೇಲೆ ಅವ್ರ ಮೇಲೆ ಪವಾಡಗಳು, ಆಮೇಲೆ ಸಾಯಿ ಚೈಲ್ಡ್ಹುಡ್ ಯಾವ ರೀತಿ ಇತ್ತು, ಆಮೇಲೆ ಅವರು ಯಾವ ರೀತಿ ಬೆಳೆದಿದ್ದಾರೆ, ಶಿರಡಿಗೆ ಯಾವ ಥರ ಬಂದರು, ಶಿರಡಿಯಲ್ಲಿ ಹೇಗೆ ಅವರು ಅಲ್ಲೇ ಉಳ್ಕೊಂಡ್ಬಿಟ್ರು, ಶಿರಡಿಯಲ್ಲಿ ಅಷ್ಟು ಜನರು ಇದ್ದರು, ಮತ್ತು ಸಾಯಿಯಪ್ಪ ಅಂದರೆ ಯಾಕೆ ಅಷ್ಟು ಪ್ರೀತಿ ತೋರಿಸಿದ್ರು, ಇದೆಲ್ಲ ಕೂಡ ನಿಮಗೆ ಗೊತ್ತಾಗಬೇಕು ಅಂದರೆ ಮೊದಲು ಸಾಯಿಯಪ್ಪ ಬಗ್ಗೆ ನೀವು ಪೂರ್ತಿಯಾಗಿ ತಿಳ್ಕೋಬೇಕು. ಆಮೇಲೆ
ಯಾರು ಹೇಳೋದೇ ಬೇಡ. ನಂಬಿಕೆ ಅನ್ನೋದು ಆಟೋಮೆಟಿಕ್ ಆಗಿ ನಿಮ್ಮ ಮನಸ್ಸಿಗೆ ತಾನಾಗೆ ಬರುತ್ತೆ ಅಲ್ವಾ? ಇದೇ ರೀತಿಯಲ್ಲಿ ನೀವೇನೇ ಪೂಜೆ ಮಾಡಿದ್ರು, ಏನೇ ಪರಿಹಾರಗಳು ಮಾಡಿದ್ರು ಅಥವಾ ಯಾವುದಾದ್ರೂ ಒಂದು ಮಂತ್ರವನ್ನು ತಗೊಂಡು ಜಪಿಸುತ್ತಾ ಇದ್ರೂ ಕೂಡ ನಂಬಿಕೆ ಅನ್ನೋದು ಪೂರ್ತಿಯಾಗಿ ಇರಬೇಕು. ಇವಾಗ ಹನುಮಾನ್ ಬಗ್ಗೆ ಯೋಚನೆ ಮಾಡಿ. ಹನುಮಾನ್ ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಅಲ್ವಾ? ಹನುಮಾನ್ ಬಗ್ಗೆ ಒಮ್ಮೆ ಅವ್ರ ಚರಿತ್ರೆ ಕೇಳಿದ ನಂತರ ಯಾರು ಬಿಡಲ್ಲ, ಅವ್ರು ಭಕ್ತರಾಗ್ಬಿಡ್ತಾರೆ. ಅಂದ್ರೆ ಇವಾಗ ಏನಾದ್ರೂ ಒಂದು ಕಷ್ಟ ಬಂದಿರತ್ತೆ, ಆ ಕಷ್ಟ ನಮ್ಮಿಂದ ದೂರ ಆಗ್ಬೇಕು ಅಂತ ಅಲ್ಲ, ಜಸ್ಟ್ ಆ ಕಷ್ಟನ ನಾವು ಯಾವ ರೀತಿ ಅನುಭವಿಸ್ಬೇಕು ಅಷ್ಟು ಶಕ್ತಿ ಕೊಡಪ್ಪ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು 5 ಮಿನಿಟ್ಸ್ ಕೂತ್ಕೊಂಡು ಹನುಮಾನ್ ಚಾಲಿಸ ಓದಿ ಅದೆಂತ ಶಕ್ತಿ ಬರುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಇರೋ ಕಷ್ಟನ ಮರೆತು ಆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಪ್ರಯತ್ನ ಮಾಡ್ತೀವಿ. ಅದೇ ರೀತಿಯಲ್ಲಿ ಸಾಯಿಯಪ್ಪ ಮೇಲೆ ಪೂರ್ತಿ ವಿಶ್ವಾಸ ಇಟ್ಕೊಂಡು ಏನಾದರೂ ಕೂಡ ನೀವು ಪ್ರಯತ್ನಿಸಬೇಕು. ಈ ಗುರುವಾರ ದಿನ ಸಾಯಿಯಪ್ಪ ಇಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಅದೃಷ್ಟ ಅಂತ ಅರ್ಥ ಮಾಡ್ಕೊಳ್ಳಿ. ಕೋಟಿಯಲ್ಲಿ ಒಬ್ಬರಿಗೆ ಇಂಥ ಭಾಗ್ಯ ಸಿಕ್ಕಿದೆ. ಇವತ್ತು ಧ್ವನಿ ಬಗ್ಗೆ ನೀವು ತಿಳ್ಕೊಂಡಿದ್ದೀರ. ಧ್ವನಿ ಅಂದರೆ ಏನು? ಸಾಯಿಯಪ್ಪ ಮೊದಲನೆಯದಾಗಿ ಶಿರಡಿಯಲ್ಲಿ 2-3 ಕಟ್ಟಿಗೆಗಳು ತಗೊಂಡು ಬೆಂಕಿ ಹಚ್ಚಿ ಅದ್ರ ಮುಂದೆ ಸುಮ್ಮನೆ ಕುತ್ಕೊಳ್ಳೋರು ಸಾಯಿಯಪ್ಪ. ಅದು ಯಾರಿಗೂ ಗೊತ್ತಾಗಿಲ್ಲ. ಆ ಸಮಯದಲ್ಲಿ ಸಾಯಿಯಪ್ಪ ಏನ್ ಮಾಡ್ತಾ ಇದ್ದಾರೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆಮೇಲೆ ಅದ್ರ ಬಗ್ಗೆ ನಿಧಾನಾಗಿ ಶಿರಡಿಯಲ್ಲಿರುವಂಥ ಜನರಿಗೆ ಅರ್ಥ ಆಯಿತು. ಯಾಕಂದ್ರೆ ಒಂದಾನೊಂದು ಕಾಲದಲ್ಲಿ ಆ ಶಿರಡಿ ಜನರಿಗೆ ಒಂದು ಕಾಯಿಲೆ ಬಂತು. ಆ ಕಾಯಿಲೆ ನಿವಾರಣೆ ಮಾಡಕ್ಕೆ ಈ ಧ್ವನಿಯಿಂದ ಅಂದ್ರೆ ಈ ಕಟ್ಟಿಗೆಗಳೆಲ್ಲ ಕೂಡ ಬೂದಿ ಆಗಿದ ನಂತರ ಅದನ್ನ ತಗೊಂಡು ಕಾಯಿಲೆ ನಿವಾರಿಸಿದ್ದಾರೆ. ಅಂದ್ರೆ ಜನರಿಗೆ ಆವಾಗಿಂದ ಬೂದಿ ಅಂದ್ರೆ ಒಂದು ಔಷಧಿ ಅನ್ಕೊಂಡ್ಬಿಟ್ರು. ಆವಾಗಿಂದ ಬೂದಿನ ವಿಭೂತಿ ತರ ಮಾಡ್ಕೊಂಡು ಪ್ರತಿ ಸಮಸ್ಯೆಗೂ ಅಂದ್ರೆ ಏನೇ ಅನಾರೋಗ್ಯ ಸಮಸ್ಯೆ ಬಂದ್ರೂ ಕೂಡ ಆ ಬೂದಿನ ಯೂಸ್ ಮಾಡೋರು. ಅದಕ್ಕೆ ಇವಾಗ ಕೂಡ ಶಿರಡಿಯಲ್ಲಿ ಈ ಧ್ವನಿ ಅನ್ನೋದು ಸಾಯಿಯಪ್ಪ ಮೊದಲು ಮಾಡಿರೋ ಅಂತ ಧ್ವನಿ ಇವಾಗ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ. ಅದೇ ಬಾಬಾಸ್ ಧ್ವನಿ ಅಂತ ಬರ್ದಿದ್ದಾರೆ ನೋಡಿ. ಇದನ್ನು ನೀವು ಶಿರಡಿಗೆ ಹೋದ್ರೆ ಖಂಡಿತ ದರ್ಶನ ಮಾಡ್ಕೊಂಡು ಬರ್ಬೇಕು. ಯಾಕಂದ್ರೆ ಇಂಥ ಅದ್ಭುತವನ್ನು ಪವಾಡವನ್ನು ನೋಡ್ಬೇಕು ಅಂದ್ರೆ ಅದೃಷ್ಟ ಇರಬೇಕು. ಆಮೇಲೆ ಇನ್ನೊಂದು ನಂದಾದೀಪ್ ಅಂತ ಇದೆ, ಅದು ಕೂಡ ಸಾಯಿಯಪ್ಪ ಹಚ್ಚಿರೋ ಅಂತ ದೀಪ ಇವತ್ತು ಉರಿತಾನೇ ಇದೆ. ಇದು ಬಾಬಾ ಧ್ವನಿ ಕೂಡ ಅಷ್ಟೇ. ಈ ಧ್ವನಿ ಶಿರಡಿಯಲ್ಲಿ ಇವತ್ತು ಸುಮ್ಮನೆ ಅವರೇ ಕಟ್ಟಿಗೆಗಳು ಹಾಕ್ತಾ ಇದ್ದಾರಷ್ಟೇ. ಈ ಧ್ವನಿ ಆಮೇಲೆ ನಂದಾದೀಪು ಈ ಎರಡೂ ಕೂಡ ಸಾಯಿಯಪ್ಪ ಹಚ್ಚಿರೋದೆ ಇವತ್ತು ಹುರಿತಾನೇ ಇದೆ ಶಿರಡಿಯಲ್ಲಿ. ಅದಕ್ಕೆ ಅದನ್ನ ಧ್ವನಿ ಅಂತಾರೆ. ಈ ಧ್ವನಿ ಸಾಯಿಯಪ್ಪ ಟೆಂಪಲ್ಸ್ ಎಲ್ಲಿದೆಯೋ ನಮ್ಮ ಇಂಡಿಯಾದಲ್ಲಿ ಸಾಯಿಬಾಬಾ ಅವರ ದೇವಸ್ಥಾನಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕೂಡ ಧ್ವನಿ ಅಂತ ಮಾಡಿರ್ತಾರೆ. ಈ ಧ್ವನಿನ ಕೆಲವೊಂದು ಟೆಂಪಲ್ಸ್ ಅಲ್ಲಿ ಗುರುವಾರ ಮಾತ್ರ ಅದನ್ನ ಹಚ್ತಾರೆ. ಅದಕ್ಕೆ ನಾನು ಹೇಳಿದ್ದು, ನೀವೆಲ್ಲಾದ್ರೂ ಸಾಯಿಯಪ್ಪ ಮಂದಿರಕ್ಕೆ ಹೋದ್ರೆ ದಯವಿಟ್ಟು ಅಲ್ಲಿ ಧ್ವನಿ ಇರುತ್ತೆ. ಧ್ವನಿ ಹತ್ರ ಕೆಲವೊಂದು ಪರಿಹಾರಗಳಿದೆ, ಅಲ್ಲಿ ನೀವು ಮಾಡ್ಕೊಂಡ್ರೆ ನಿಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳಿದ್ದೀನಿ. ಇವಾಗ ಈ ವಿಡಿಯೋ ಮೂಲಕ ಧ್ವನಿ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇನ್ ಕೇಸ್ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ರೂಪದಲ್ಲಿ ನನಗೆ ಕೇಳಿ, ನಾನು ನಿಮ್ಗೆ ಸಮಾಧಾನ ಕೊಡ್ತೀನಿ. ಮತ್ತೆ ಈ ವಿಷಯ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂದ್ರೆ ಇನ್ನೊಂದು ಮುಖ್ಯ ವಿಷಯ, ಸಾಯಿ ಸಚ್ಚರಿತ್ರನ ಓದಕ್ಕೆ ಪ್ರಯತ್ನ ಮಾಡಿ. ನಿಮ್ಗೆ ಸಾಯಿಯಪ್ಪ ಪವಾಡಗಳು, ಆಮೇಲೆ ಸಾಯಿಯಪ್ಪ ಶಿರಡಿಗೆ ಯಾವ ರೀತಿ ಬಂದು ಉಳ್ಕೊಂಡ್ರು ಅದೆಲ್ಲ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಎಲ್ಲರೂ ಕೂಡ ಶ್ರದ್ಧಾ ಸಬೂರಿ ಅಂತ ಕಮೆಂಟ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.